ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾದ ನಗರಸಭೆ. ಪಿತೃಪಕ್ಷ ಆಚರಣೆ ಹಿನ್ನೆಲೆ ಸ್ವಚ್ಛತಾ ಕಾರ್ಯ. ಎಸ್ ವೀಕ್ಷಕರೇ, ಪಿತೃಪಕ್ಷದಲ್ಲಿ ಹಿರಿಯರ ಸಮಾಧಿಗೆ ಪೂಜೆ ಮಾಡೋದು ಹಿಂದೂ ಸಂಪ್ರದಾಯಗಳಲ್ಲಿ ಒಂದು. ಗ್ರಾಮೀಣ ಪ್ರದೇಶದಲ್ಲಿ ತಮ್ಮದೇ ಜಮೀನಿನಲ್ಲಿ ತಮ್ಮವರನ್ನ ಸಮಾಧಿ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದು, ಜಮೀನು ಇಲ್ಲದವರು ಸಾರ್ವಜನಿಕ ಸ್ಮಶಾನದಲ್ಲಿಯೇ ಮಣ್ಣು ಮಾಡ್ತಾರೆ. ಆದರೆ ಮಳೆಗಾಲ ಆರಂಭವಾಗಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಕಾರಣ ಸ್ಮಶಾನಗಳು ಗಿಡ ಗೆಂಟೆಗಳಿಂದ ತುಂಬೋಗಿವೆ. ಇದರಿಂದ ಸ್ಮಶಾನದ ಒಳಗೆ ಕಾಲಿಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಗರಸಭೆಯ ಅಧಿಕಾರಿಗಳೇ ಮುಂದೆ ನಿಂತು ಸ್ಮಶಾನಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದೊಂದು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು 9 ಸ್ಮಶಾನಗಳಿವೆ. ಈ ಎಲ್ಲ ಸ್ಮಶಾನಗಳ ಸ್ವಚ್ಛತೆಗೆ ಇದೀಗ ನಗರಸಭೆಯೇ ಮುಂದಾಗಿದೆ. ನಗರಸಭೆಯ ಉಪಾಧ್ಯಕ್ಷರಾದ ನಾಗರಾಜ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ಇಂದು ವಾಪಸಂದ್ರದಲ್ಲಿರುವ 2 ಸ್ಮಶಾನಗಳನ್ನು ಸ್ವಚ್ಛ ಮಾಡಿದ್ರು. ಅಲ್ಲದೆ ನಕ್ಕಲಕುಂಟೆ ಸೇರಿದಂತೆ ಇತರೆ ಸ್ಮಶಾನಗಳ ಸ್ವಚ್ಛತೆಗೂ ಮುಂದಾಗಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ನಗರದ ವ್ಯಾಪ್ತಿಯ ಎಲ್ಲ ಸ್ಮಶಾನಗಳನ್ನು ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಭರವಸೆಯನ್ನ ನಾಗರಾಜ್ ಅವರು ನೀಡಿದ್ದಾರೆ. ಇನ್ನು ಈ ವಿಚಾರವಾಗಿ ನಗರಸಭೆಯ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ ಸ್ಮಶಾನಗಳ ಸ್ವಚ್ಛತೆಯನ್ನ ನಗರಸಭೆಯಿಂದ ಮಾಡಲಾಗ್ತಾ ಇದೆ. ಹಿರಿಯರ ಪೂಜೆ ಸಮೀಪಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ಹಿರಿಯ ಸಮಾಧಿಗಳಿಗೆ ಪೂಜೆ ಮಾಡುವ ನಾಗರಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಈ ಕೆಲಸವನ್ನ ಮಾಡ್ತಿದ್ದೇವೆ. ನಗರದ ನಕ್ಕಲಕುಂಟೆ, ವಾಪಸಂದ್ರ, ಬಾಪೂಜಿ ನಗರದಲ್ಲಿರುವ ಸ್ಮಶಾನಗಳ ಸ್ವಚ್ಛತೆ ಇಂದು ಮಾಡಲಾಗಿದ್ದು, ನಕ್ಕಲಕುಂಟೆಯಲ್ಲಿ 2, ಬಾಪೂಜಿ ನಗರದಲ್ಲಿ 2, 7ನೇ ವಾರ್ಡ್ನಲ್ಲಿ 2, ಕಲ್ಲಪ್ಪ ಲೇಔಟ್ನಲ್ಲಿ 2, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 1 ಸ್ಮಶಾನ ಇವೆ. ಈ ಎಲ್ಲ ಸ್ಮಶಾನಗಳ ಸ್ವಚ್ಛತೆ 2-3 ದಿನಗಳಲ್ಲಿ ಮುಗಿಸಲಾಗುವುದು ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರದ ನಮ್ಮ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ಕಳೆದ ವರ್ಷ ಪಿತೃಪಕ್ಷಗಳ 1 ತಿಂಗಳು ಮುಂಚೆನೇ ಸ್ವಚ್ಛ ಮಾಡುವಂಥ ಕೆಲಸ ಕೈಗೆತ್ತಿಕೊಂಡಿದ್ವಿ. ಅದೇ ರೀತಿ ಈ ವರ್ಷ ಕೂಡ ಗೌರಿ ಗಣೇಶ ಹಬ್ಬದ ಮೊದಲೇ 1 ವಾರದಿಂದ ಈಗಾಗಲೇ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ನಗರಸಭಾ ಪೌರ ಕಾರ್ಮಿಕರಿಂದ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ದಿನ ಕೂಡ ನಕ್ಕಲಕುಂಟೆ ಮತ್ತು ಇಲ್ಲಿ ವಾಪಸಂದ್ರ ಮತ್ತು ಬಾಪೂಜಿ ನಗರದ 13ನೇ ವಾರ್ಡು, 7ನೇ ವಾರ್ಡು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನೇನು ಪಿತೃಪಕ್ಷ ಬರೋ 1ನೇ ತಾರೀಕಿಂದ ಬರ್ತದೆ. ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಆಗಿದ್ದರೆ ಹಿಂದೂ ಸಂಪ್ರದಾಯದಂತೆ ಹಿರಿಯರಿಗೆ ಪೂಜೆ ಮಾಡುವಂಥ ಕೆಲಸ ಏನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿರಿಯರಿಗೆ, ಅದೇ ರೀತಿ ಮಾಡಿಕೊಡುವಂಥದ್ದು ನಗರಸಭೆ ಪೌರ ಕಾರ್ಮಿಕರ ಅಧಿಕಾರಿಗಳ ಜವಾಬ್ದಾರಿ ಕೂಡ, ಅದೇ ರೀತಿ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ. ಇದು ಸತತವಾಗಿ ಪ್ರತಿ ವರ್ಷ 6 ತಿಂಗಳಿಗೊಮ್ಮೆ ಆದರೂ ಮಾಡ್ಕೊಂಡು ಬರೋವಂಥದ್ದನ್ನು ರೂಢಿ ಮಾಡ್ಕೋಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಸರ್, ಇವತ್ತು ಎಷ್ಟು ಮಶಾನಗಳು ಎಲ್ಲೆಲ್ಲಿ ಕ್ಲೀನ್ ಮಾಡಿದ್ದೀರಾ? ಯಾವ ರೀತಿ ಮಾಡಿದ್ದೀರಾ? ಎಷ್ಟು ದಿನ ಇನ್ನೂ ನಡೀತದೆ ಕೆಲಸ? ಸರ್, ಇದು ಸುಮಾರು 8ರಿಂದ 9 ಜಾಗದಲ್ಲಿ ಸ್ಮಶಾನಗಳು ಬರ್ತವೆ ಚಿಕ್ಕಬಳ್ಳಾಪುರ ನಗರದಲ್ಲಿ. ಅದೇ ರೀತಿ ನಕ್ಕಲಕುಂಟೆಯಲ್ಲಿ 2 ಜಾಗದಲ್ಲಿ ಬರುತ್ತೆ, 7ನೇ ವಾರ್ಡಲ್ಲಿ 2 ಜಾಗದಲ್ಲಿ ಬರುತ್ತೆ, ವಾಪಸಂದ್ರದಲ್ಲಿ 2 ಜಾಗದಲ್ಲಿ ಬರುತ್ತೆ, ಕಲ್ಲಪ್ಪ ಲೇಔಟ್ ಹತ್ರ 1 ಬರುತ್ತೆ, ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 1 ಜಾಗದಲ್ಲಿ ಬರುತ್ತೆ. ಈ ರೀತಿ 8ರಿಂದ 9 ಜಾಗದಲ್ಲಿ ಸ್ಮಶಾನಗಳು ಬರೋದರಿಂದ ಅದು ಸುಮಾರು 15ರಿಂದ 20 ದಿನ ಹಿಡಿಯುತ್ತೆ ಒಂದು ಸ್ವಚ್ಛ ಮಾಡಬೇಕಾದ್ರೆ. ಈಗಾಗಲೇ 1 ವಾರದಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈಗ ವಾಪಸಂದ್ರದಲ್ಲಿ ನಾಳೆಗೆ ಕ್ಲಿಯರ್ ಆಗುತ್ತೆ. 13ನೇ ವಾರ್ಡಲ್ಲಿರೋವಂಥದ್ದು 13ನೇ ವಾರ್ಡ್ಗೆ ಬರೋವಂಥದ್ದು 7ನೇ ವಾರ್ಡಲ್ಲಿ 1 ಕ್ಲಿಯರ್ ಆಗಿದೆ. ನಾಳೆ ಇನ್ನೊಂದು ಕ್ಲಿಯರ್ ಆಗುತ್ತೆ. ಆ ಥರ ಒಂದು ಪಿತೃಪಕ್ಷಗಳು ಸ್ಟಾರ್ಟ್ ಆಗೋದ್ರೊಳಗಡೆ ಎಲ್ಲ ಕ್ಲೀನ್ ಆಗಿರುತ್ತೆ. ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ಅವರು ಹಿರಿಯರಿಗೆ ಪೂಜೆ ಸಲ್ಲಿಸುವಂಥ ಕೆಲಸ ನಮ್ಮ ನಗರಸಭೆ ಪೌರ ಕಾರ್ಮಿಕರು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ.
ನಮ್ದಿರೋದ್ರಿಂದ ನಾವು ಮಾಡಿಸ್ತಾ ಇದ್ದೀವಿ ಸರ್. ಸರ್, ಕೆಲವೊಂದು ಕಡೆ ಸ್ಮಶಾನಗಳಿಗೆ ಕಾಂಪೌಂಡರ್ ಇಲ್ಲ, ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾವ ರೀತಿ ಕ್ರಮ ತಗೊತೀರಾ? ಇಲ್ಲ, ಈಗಾಗಲೇ ಹಿಂದಿನ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಮಾಡೋವಂಥ ಕೆಲಸ ಸ್ಟಾರ್ಟ್ ಮಾಡಿತ್ತು. ಈ ಸುಮಾರು 10-12 ವರ್ಷಗಳ ಹಿಂದ್ಗಡೆನೇ ಆ ಕೆಲಸ ಆಗಿದೆ. ಈಗಾಗಲೇ ಎಲ್ಲ ಕಡೆನೂ ಕಾಂಪೌಂಡು ನಿರ್ಮಾಣ ಕೂಡ ಆಗಿದೆ. ಅದೇ ರೀತಿ ಹೊಸ ಒಂದು ಸ್ಮಶಾನಗಳು ನಿರ್ಮಾಣ ಮಾಡೋ ಅಂಥದ್ದಕ್ಕೆ ಎಲ್ಲೂ ಜಾಗ ಇಲ್ಲದೆ ಇರೋದಕ್ಕೆ ಕಾರಣ. ಅದೇ ರೀತಿ ಈಗ ಚಿತಾಗಾರ ಅಂತೇಳಿ ನಾವು ಮುಕ್ತಿಧಾಮ ಚಿತಾಗಾರದ್ದೊಂದು ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಸುಮಾರು 3 ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ನಗರಸಭಾ ಅನುದಾನದಲ್ಲಿ ಕೂಡ ಹಾಕಿ ಮಾಡಿರೋವಂಥದ್ದಾಗಿದೆ. ಅತಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಕೊಡೋವಂಥದ್ದು ಆಗುತ್ತೆ ಕೂಡ. ಅದೇ ರೀತಿ ಮುಕ್ತಿಧಾಮ ವಾಹನ ಖರೀದಿ ಮಾಡೋದಕ್ಕೆ ಈಗಾಗಲೇ 15 ಲಕ್ಷ ರೂಪಾಯಿ ಟೆಂಡರ್ಗೆ ಇದು ಎಸ್ಟಿಮೇಟ್ ಎಲ್ಲ ಆಗಿದೆ. ಅದು ಕೂಡ ಏನು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ, ಅದೇ ರೀತಿ ಅನಾಥ ಇವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈ ಸರಿ ಆಯ್ಕೆ ಆಗಿರ್ತಕ್ಕಂಥ 31 ಜನ ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಆ ವಾಹನ ಕೂಡ ಖರೀದಿ ಮಾಡುವಂಥ ಕೆಲಸ ಕೂಡ ಒಂದು 2-3 ತಿಂಗಳಲ್ಲಿ ಆಗುತ್ತೆ. ಇಂಥ ಒಂದು ಜವಾಬ್ದಾರಿ ಕೆಲಸಗಳು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮಾಡೋವಂಥದ್ದು ಆಗಬೇಕು. ಈ ಚಿಕ್ಕಬಳ್ಳಾಪುರ ವಾಪಸಂದ್ರದಲ್ಲಿ ಸುಮಾರು ಒಂದು 7ರಿಂದ 8 ಸ್ಮಶಾನಗಳಿದೆ. ಪ್ರತಿಯೊಂದು ವರ್ಷವೂ ಎಲ್ಲ ನಾಗರಿಕರು ಗೌರಿ ಗಣೇಶ ಹಬ್ಬಕ್ಕೆ ಮತ್ತು ಆಮೇಲೆ ಅಮಾವಾಸ್ಯೆಗೆ ಎಲ್ಲರೂ ದೊಡ್ಡವರು ಹಿರಿಯರಿಗೆ ಪೂಜೆ ಮಾಡೋವಂಥ ಪದ್ಧತಿನ ರೂಢಿಸ್ಕೊಂಡು ಬಂದಿದ್ದಾರೆ. ಏನಂದರೆ ಇಲ್ಲಿ ಬಂದಾಗ ವರ್ಷಕ್ಕೊಂದ್ಸಲ ಬರ್ತಾರೆ. ಈ ಗಿಡ ಮರಗಳೆಲ್ಲ ಬೆಳೆದು ಬಿಟ್ಟಿರ್ತದೆ. ಇಲ್ಲಿ ಬರಬೇಕು ಅಂತಂದ್ರೆ ಭಯ ಆಗ್ತದೆ. ಈ ಹಾವುಗಳಿರೋದು, ಈ ಕೆಲವರು ಈ ಅನೈತಿಕ ಚಟುವಟಿಕೆಗಳಲ್ಲಿ ಕುಡಿದು ಬಾಟ್ಲಿಗೆ ಹೊಡೆದಾಕಿ ಈ ಓಡಾಡೋದಕ್ಕೂ ತುಂಬ ಸಮಸ್ಯೆಗಳಾಗ್ತಾಯಿತ್ತು. ಯಾಕಂದರೆ ನಮ್ಮ ನಗರಸಭಾ ಅಧಿಕಾರಿಗಳು, ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಅವ್ರು ವಾಲಂಟಿಯರ್ ಆಗಿ ಅಧಿಕಾರಿಗಳನ್ನ ಹತ್ರ ಚರ್ಚೆ ಮಾಡಿ ಎಲ್ಲ ವಾರ್ಡಲ್ಲೂ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಸುಮಾರು ಒಂದು 7ರಿಂದ 8 ಸ್ಮಶಾನದಲ್ಲಿನೂ ಈ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಇದನ್ನು ನಗರಸಭೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿ ವರ್ಗಗಳಾಗಲಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ವರ್ಷವೂ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.